ಶೈವಿನಿ ಪಟ್ಟಣಕ್ಕೆ ಯಾರೆಂದು ತಿಳಿದುಕೊಂಡಿದ್ದೀರಿ? ಹಾಗೆಂದು ತಿಳಿದುಕೊಳ್ಳಬಹುದು. ಅನೇಕ ವಿಧಿ ಅನೇಕವಿದೆ. ಎಂದಿನಂತೆ ಇಂದು ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತನಾಗಿ ಮೂರು ಮೂರ್ತಿಗಳನ್ನು ಅರ್ಚಿಸಿದ್ದೇನೆ. ಅವರ ವರಪ್ರಸಾದವನ್ನು ಪಡೆದುಕೊಂಡು ಶೈವಿನಿ ಪಟ್ಟದ ರತ್ನ ಖಚಿತವಾದಂತಹ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ತ್ರಿಮೂರ್ತಿಗಳ ಆಶೀರ್ವಾದವಾಗಿ ಕೊಟ್ಟಂತ ನನ್ನದಾದಂತ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ನಮ್ಮನ್ನು ಕೊಟ್ಟಂತ ಆಯುಷ್ಯನ್ನು ಮುಗಿಸಿದಂತ ಭೂಲೋಕದಲ್ಲಿ ಪ್ರೇತಾತ್ಮಕವಾಗಿ ನಮ್ಮದಾದಂತ ಲೋಕಕ್ಕೆ ಬರುತ್ತಾರೆ. ಅವರನ್ನು ಕುಲಂಕುಷವಾಗಿ ಪರಿಶೀಲಿಸಿ, ಅಂದರೆ ಅವರ ಪಾಪ ಪುಣ್ಯವನ್ನು ಕುಲಂಕುಷವಾಗಿ ನೋಡುತ್ತೇನೆ. ಪಾಪ ಮಾಡಿದವರಿಗೆ ನರಕದ ಹಾದಿಯನ್ನು, ಪುಣ್ಯವನ್ನು ಮಾಡಿದವರಿಗೆ ಸ್ವರ್ಗದ ಹಾದಿಯನ್ನು ತೋರಿಸಿಕೊಟ್ಟವನು ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಶಿಷ್ಟರಿಗೆ ಧರ್ಮರಾಯನಾಗಿ, ದುಷ್ಟರಿಗೆ ಯಮನಾಗಿ, ಯಮಧರ್ಮರಾಯನಾಗಿ ನನ್ನದೊಂದು ಕಾರ್ಯಪ್ರವೃತ್ತನಾಗಿದ್ದೇನೆ. ಚಿಂತಿಸುವುದು ಅದಲ್ಲ, ಒಡ್ಡೋಳಗನ್ನು ಪ್ರವೇಶಿಸಿದ್ದೇನೆ. ಬರುವವರು ಬರಬೇಕಿತ್ತು. ಯಾರು? ನನ್ನ ಮಂತ್ರಿಗಳು ಚಿತ್ರಗುಪ್ತ. ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಶುಭವಾಗಲಿ ಶುಭವಾಗಲಿ. ಅಂದ್ರೆ ನೀವು ಅಷ್ಟು ಮಾಡುವಾಗ ನಾನು ಇಷ್ಟಾದ್ರೂ ಮಾಡಬೇಕು ಅಂತ ಮಾಡಿ ನಿಮ್ಮ ನಿರೀಕ್ಷೆಯಲ್ಲಿದ್ದವರು ಯಾಕೆ? ಈ ಶೈವಿನಿ ಪಟ್ಟದ ವೈಭವ ಇಲ್ಲಿ ಹೆಚ್ಚಾಗಬೇಕಾದರೆ ನಿಮ್ಮ ಉಪಸ್ಥಿತಿ ಬೇಕು. ಭಕ್ತಿ ಆಗಬೇಕಾದ್ರೆ ನಮ್ಮಂತವ್ರು ಬೇಕು. ನೀವಿಲ್ಲದೆ ಇದು ಅಸಾಧ್ಯ. ಯಾಕೆ? ಬರೆಯುವವರು ನೀವು, ಓದುವವರು ನೀವು. ಈ ಭೂಲೋಕದಲ್ಲಿ ಯಾರು ಯಾವ್ಯಾವ ಕಾರ್ಯವನ್ನು ಮಾಡುತ್ತಾರೆ? ನನ್ನ ಅವಸ್ಥೆ ನೋಡಿ, ಬರೆಯುವವನು ನಾನೇ, ಓದುವವನು ನಾನೇ, ಕೊಡುವವರು ಮಾತ್ರ ಸರಿ ಕೊಡದಿದ್ರೆ ಏನು ಮಾಡಿಲ್ಲ. ಕೊಡುವ ಕೆಲಸ ನನ್ನದು, ಓದುದು ಬರೆಯುವುದು ಮಾತ್ರ ನಿಮ್ಮ ಕೆಲಸ. ಹಾಗಾಗಿ ನನ್ನ ಕೆಲಸ ಪೂರ್ಣ ಆಗಬೇಕಾದ್ರೆ ನೀವು ಮುದ್ರೆ ಒತ್ತಬೇಕು. ಹೌದು, ನನ್ನ ಮುದ್ರೆ ಇಲ್ಲದಿದ್ದರೆ ಯಾವ ಕಾರ್ಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡು 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 ನೋಡು, ಒಡ್ಡೋಳನ್ನು ಪ್ರವೇಶಿಸಿತು. ದಿನದ ಕಾರ್ಯ ಏನಾಯ್ತಿಲ್ಲ ಹೇಳು ನನ್ನ ಮುಂದೆ. ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ. ಏನದು? ಇದ್ದಾರ? ಅವರೇನು ಕೆಲಸ ಇಲ್ಲ ಅಂತ ಇಷ್ಟೊತ್ತಿಗೆ ಅಷ್ಟು ದೊಡ್ಡದನ್ನು ಕಟ್ಟಿಕೊಂಡು ಬಂದದ್ದು. ಏನು ಮಾತು? ಮಾತು ಅಂದ್ರೆ ಅವರಿಗೆ ಭೂಲೋಕದಲ್ಲಿ ಇಲ್ಲಿ ಮತ್ತೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಹೇಳಿ. ಜಾಸ್ತಿ ಹೆಚ್ಚು ಹೇಳಿದ್ರೆ ಮತ್ತೆ ಸಮಯ ಸಿಗುತ್ತಿಲ್ಲ. ಈಗ ಅವನ ಪುಟವನ್ನು ತಿರುಗಿಸಿ ನೋಡಂತೆ. ಪುಟ ಸಂಖ್ಯೆ 336ರಲ್ಲಿ ಜೀವನ. ಯಾರದು? ಪ್ರೇತ ಸಂಖ್ಯೆ 1. ಹೆಸರು? ಇವನ ಹೆಸರು ಇವ ಭೂಲೋಕದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಮಾಡಿದ್ದೇ ಬಂಧನ. ಅವನಿಗೆ ಅಂಕಿತ ನಾಮ ಇಲ್ಲ. ಏನದು? ಅವ ರುದ್ರೇಶ ಅಂತೆ. ರುದ್ರೇಶ ದೇವರ ಹೆಸರು ಇಟ್ಟುಕೊಂಡು ಮಾಡುದಲ್ಲ ಬೇಡಲ್ಲ. ಹೌದಾ? ಇವ್ರ ಹೆಸರು ಹೇಳಿ ಬೇಸರ ಆಗ್ತಿದ್ರೆ. ಯಾವ ಊರವ? ಇವ ಭೂಲೋಕದವ. ಪುಷ್ಪಾವತಿ ಪಟ್ಟಣ ಅಂತ. ಪುಷ್ಪಾವತಿ 2-3 ಸಲ ಕೇಳಬಾರ್ದು, ಅದರಲ್ಲಿ ಪಟ್ಟಣದ ಹೆಸರೇ ಇಲ್ಲ. ನೀನು ತಾನೆ, ಅದಕ್ಕೆ ನಿನ್ನೆಲ್ಲ ವಿಚಾರಿಸು. ಒಂದೊಂದು ಸಲ ನಾನು ಪುಷ್ಪಾವತಿ ಪಟ್ಟಣವನ್ನು ಸುಮ ಪಟ್ಟಣ ಅಂತ ಬಂತು. ಹೌದಾ? ಸರಿ, ಸುಮ ಮತ್ತೆ ಪುಷ್ಪ ಒಂದೇ ಅಲ್ವಾ? ಆಯ್ತು, ಆಯುಷ್ಯ ಮುಗಿಸಿ ಬರುವವರು ಅವರು ತಾನೆ. ಹೌದು. ಸರಿ ಇವ ವ್ಯಾಪಾರಸ್ಥ. ವ್ಯಾಪಾರಸ್ಥ? ಯಾವ ವ್ಯಾಪಾರಿ? ನೋಡಿ, ಇವನ ಅಪ್ಪ ಎಷ್ಟು ನ್ಯಾಯಯುತವಾಗಿ ವ್ಯಾಪಾರ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅಪ್ಪನಿಗೆ ಊರಿನಲ್ಲಿ ಬಹಳ ಹೆಸರು. ಹಾಗಾಗಿ ಮಗ
ಅವನು ವ್ಯಾಪಾರಸ್ಥನಾದ. ಊರವರಿಗೆಲ್ಲ ಬಹಳ ವಿಶ್ವಾಸ ಇದೆ. ಯಾಕಂದ್ರೆ ಅಪ್ಪ ಅಷ್ಟು ವಿಶ್ವಾಸ ವ್ಯಾಪಾರ ಮಾಡುವವ, ಇವನು ಅಷ್ಟೇ ವಿಶ್ವಸ್ತನಾಗಿ ಮುಂದುವರಿತಾನೆ. ವಂಶ ಪಾರಂಪರ್ಯವಾಗಿ ಬಂದಂತ ವೃತ್ತಿ, ಇವನ ಕರ್ಮ ವೃತ್ತಿ. ಮತ್ತೆ ಅಪ್ಪನ ಹೆಸರಿಗೆ ಮಸಿ ಬಳಿಯುವುದಕ್ಕೆ ಯತ್ನ ಮಾಡಿದವ. ಈಗ ಅಪ್ಪನ ಕೆಲಸಕ್ಕೆ ಮಸಿ ಬಳಿತಾ ಇದ್ದ. ವ್ಯಾಪಾರದಲ್ಲಿ ವಂಚನೆ. ಇವನು ಮೊದಲಿಗೆ ದಿನಸಿ ಅಂಗಡಿ ಇಟ್ಕೊಂಡಿದ್ದ. ಹೌದಾ? ಸಾಮಾನ್ಯವಾಗಿ ಅಕ್ಕಿಯಲ್ಲಿ ಕಲ್ಲು ಬರುವುದು ಸಹಜ. ಇವ ಕಲ್ಲಿನಲ್ಲೇ ಅಕ್ಕಿಯನ್ನು ಕೊಡ್ತಾ ಇದ್ದ. ಮತ್ತೆ ಒಂದು ಸಾಧಾರಣ ಒಂದು ಗೋಣಿಯಲ್ಲಿ ಮುಕ್ಕಾಲು ಗೋಣಿ ಮಾತ್ರ ಅಕ್ಕಿ, ಮತ್ತೆ ಉಳಿದದ್ದೆಲ್ಲ ಹೊಯ್ಗೆ ಕಲ್ಲೇ. ಭೂಲೋಕದಲ್ಲಿದ್ದ ವ್ಯಕ್ತಿಗಳಿಗೆ ಅನ್ಯಾಯ ಮಾಡುತ್ತಾ ಇದ್ದಾನೆ. ತಿನ್ನುವಂತ ಆಹಾರಕ್ಕೆ ಕಲ್ಲನ್ನು ಕಲಬೆರಕೆ ಮಾಡುತ್ತಾ ಇದ್ದ. ಈಗ ತಿನ್ನುವರಿಗೆ ಮಾತ್ರ ಇವ ಹೊಟ್ಟೆ ಕುಡಿತಿದ್ದ. ಮತ್ತೆ ರೈತರಿಗೂ ಕಣ್ಣ ಹಾಕ್ತಾ ಇದ್ದ. ಹೇಗೆ ಅವರಿಂದ ಅಡ್ಡಕ್ರಾಯಕ್ಕೆ ತಗೊಂಡು ಅವರಿಗೆ ವಂಚನೆ ಮಾಡಿ ಇವ ಬಾಕಿ ವ್ಯಾಪಾರಸ್ಥರಿಗೆ ಇವ ಪೂರ್ತಿ ಕ್ರಾಯಕ್ ಮಾಡ್ತಾ ಇದ್ದ. ಇವನ ಅಂಗಡಿಯಲ್ಲಿ ಎಣ್ಣೆ ಮಾಡ್ತಾ ಇದ್ದ. ಹೌದು. ಯಾವ ಎಣ್ಣೆ? ದೀಪದೆಣ್ಣೆ, ತೆಂಗಿನೆಣ್ಣೆ, ಕಡಲೆ ಎಣ್ಣೆ. ಮತ್ತೆ ಭೂಲೋಕದಲ್ಲಿ ಈಗ ಎಣ್ಣೆ ಎನ್ನುವ ಹೆಸರಿನ ಶಬ್ದವೇ ಅಪಾರ್ಥ. ಬೇರೆ ವಿಧದ. ಈಗ ಕುಡಿಯುವ ಅಮಲಿನ ಪದಾರ್ಥಕ್ಕೂ ಭೂಲೋಕದಲ್ಲಿ ಮತ್ತಾರಿಗೂ ಗೊತ್ತಾಗಬಾರ್ದು ಅಂತ ಸೂಚನೆಯಾಗಿ ಒಂದು ಒಳಗುಟ್ಟಿನಿಂದ ಎಣ್ಣೆ ಅಂತ ಕರೆಯುವ ಸ್ಥಿತಿ. ಎಣ್ಣೆ ಮಾರಾಟ ಮಾಡುತ್ತಾ ಇದ್ದಾರೆ. ಹೌದು. ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಅಲ್ಲಿಯೂ ವಂಚನೆ. ಆಮೇಲೆ ತಕ್ಕಡಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ. ತಕ್ಕಡಿಯಲ್ಲೂ ವಂಚನೆ. ಒಂದು ಸ್ವಲ್ಪ ಈ ಹುಣಸೆ ಹುಳಿ ಸಿಗ್ತದೆ. ಹುಣಸೆ ಹುಳಿ ಅದನ್ನು ಇವ ಪದಾರ್ಥ ಯಾವುದ್ರಲ್ಲಿ ತಕ್ಕಡಿಯಲ್ಲಿ ಎರಡು ತಕ್ಕಡಿ ಇರ್ತದಲ್ಲ, ಎರಡು ಭಾಗ ಪದಾರ್ಥ ಇರುವ ಜಾಗದಲ್ಲಿ ಅಡಿಯಲ್ಲಿ ಅಂಟಿಸೋದು. ಯಾವ್ದು? ಹುಣಸೆ ಹುಳಿ. ಇವ ನೋಡುವ ಈಗ ಮೇಲೆ ನೋಡುದಲ್ಲ, ಸರಿ ಬಂತು ಅಂತ ಕೆಳಗೆ ನೋಡುದಿಲ್ಲ. ನೋಡುವ ಕೆಳಗೆ ನೋಡಿಯೇ ಮೇಲೆ ವ್ಯವಹಾರ ಮಾಡಬೇಕು ಅಂತ ಮತ್ತೆ ಗೊತ್ತಾಗ್ತದೆ ಕೆಲವರಿಗೆ. ಈ ಭೂಲೋಕದಲ್ಲಿ ಹೆಚ್ಚಿನವರು ಮೇಲೆ ನೋಡಿಯೇ ಕೆಳಗೆ ವ್ಯವಹಾರ ಮಾಡಿ ಬಿಡ್ತಾರೆ. ಆಯ್ತಾ? ಆಮೇಲೆ ಇವ ಹಾಲಿನ ವ್ಯಾಪಾರ ಮಾಡ್ತಾ ಇದ್ದ. ಹಾಲಿಗೆ ನೀರು ಹಾಕುವುದು ಅಪರಾಧ ಅಲ್ಲ, ಅಪರಾಧವೇ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ವಂಚನೆ ಮಾಡುವುದು. ವಂಚನೆಯ ವ್ಯಾಪಾರ ಆಗಬಾರ್ದು. ಇವ ನೀರಿಗೆ ಹಾಲು ಹಾಕಿ ಮಾಡ್ತಾ ಇದ್ದ. ಆಯ್ತಾ? ಇವ ಮಾಡಿ ಒಂದೆರಡು ಇವನ ಕುಟುಂಬದಲ್ಲಿ ಇಬ್ಬರು ಮೋಸವರಿದ್ದಾರೆ. ಇವ ಮತ್ತೊಬ್ಬರಿಗೆ ಮೋಸ ಮಾಡಿ ಸತ್ತ. ಇನ್ನೊಬ್ಬ ಇವನ ಅಣ್ಣ ಇದ್ದ. ಅವ ಸಾಲ ಕೊಟ್ಟು 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 ಮತ್ತೆ ನನಗೆ ಸಿಗ್ಲಿಲ್ಲ ಅಂತ ಸೋತು ಆತ್ಮಹತ್ಯೆ ಮಾಡಿಕೊಟ್ಟು. ಹಾಗಾಗಿ ಇವನಿಗೆ ಮೋಸ ಮಾಡಿದ್ದಕ್ಕೆ ಏನು ಶಿಕ್ಷೆ? ಅವನ ಆಯುಷ್ಯ ನಿನ್ನೆಗೆ ಮುಗಿದಿದೆ. ನಿನ್ನೆಗೆ ಅನ್ಯಾಯ ವಂಚನೆ ಮಾಡುತ್ತಾ ಇದ್ದಾನೆ. ಯಾವುದರಲ್ಲಿ? ಮೋಸ, ಸಮೋಸ, ಎಣ್ಣೆಯಲ್ಲಿ. ಆದ ಕಾರಣ ಕುದಿಯುವಂತ ಎಣ್ಣೆಗೆ, ಎಣ್ಣೆಯಲ್ಲಿ ಮೋಸ ಮಾಡಿದ್ದಕ್ಕೆ ಎಣ್ಣೆ. ಹೌದು, ಕುದಿಯುತ್ತಾ ಇರುವಂತ ಕೊತ 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 ಕೊತವಾಗಿ ಕುಡಿಯುವಂತ ಎಣ್ಣೆಗೆ ಅವನನ್ನು ಹಾಕಬೇಕು. ಅವನಿಗೆ ನೋವು ಕಷ್ಟ ಏನೆಂಬುದು ತಿಳಿಬೇಕು. ಒಳಗೆ ಯಾರಲ್ಲಿ ಬಾಧಿಸಿದರು ಇವನನ್ನ ಮೆಣಸಿನ ಪುಡಿಗೆ ಹಾಕಿ ಎಣ್ಣೆಗೆ ಬಿಡುವ ಇವನನ್ನೇ ಹಾಕು. ಇವನನ್ನು ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಆಮೇಲೆ ಮೆಣಸಿನ ಪುಡಿಯಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡಿ. ಇನ್ನೊಂದು ಪ್ರಯತ್ನ ಉಂಟು. ಈಗ ಕರುದು ಬೇಡ. ಯಾಕೆ? ಅದು ಯಾಕಂದ್ರೆ ಹೆಣ್ಣು ಪ್ರಯತ್ನ ನೋಡಿ. ಹೆಣ್ಣು ಅಂದ್ರೆ ಸಮಾಜದ ಕಣ್ಣು. ಹೌದಾ? ಹೆಣ್ಣು ಅಂದ್ರೆ ಭೂಮಿ ತೂಕ. ಹೆಣ್ಣು ಅಂದ್ರೆ ಮಹಾಲಕ್ಷ್ಮಿ. ಹೆಣ್ಣು ಅಂದ್ರೆ ಮಹಾತಾಯಿ. ಹೀಗೆ ನಾವು ದೇವರಿಂದ ಹಿಡಿದು ಭೂಲೋಕದಲ್ಲಿ ಮಾನವರವರೆಗೆ ಋಷಿಮುನಿಗಳಿಂದ ಹಿಡಿದು ಸಾಮಾನ್ಯ ಜನರು ಹೆಣ್ಣು ಅನ್ನೋ ಒಂದು ಶಕ್ತಿಯನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಹೆಣ್ಣು ಅಂದ್ರೆ ಶಕ್ತಿ ಬೇರೆ ಅಂತ ಹೆಣ್ಣಿಗೆ ಅದರದಾದ ಸ್ಥಾನಮಾನ ಇದೆ. ಆದ್ರೆ ಅಂತ ಸ್ಥಾನಮಾನಕ್ಕೆ ಕಳಂಕ ತಂದವಳು ಒಬ್ಬಳಾಕೆ ಇದ್ದಾಳೆ. ಸುಸಂಸ್ಕೃತ ಸಮಾಜದಲ್ಲಿ ಒಳ್ಳೆಯ ಮನೆತನದಲ್ಲಿ ದೈವವತ್ಸರುವಾಗಿರುವಂತಹ ದಂಪತಿಗಳಿಗೆ ಹುಟ್ಟಿಕೊಂಡವಳು ಈಕೆ ಸುಮತಿ. ನಿಜವಾಗಿ ಒಳ್ಳೆಯ ಮತಿಯುಳ್ಳವಳು ಅಂತ ಆಗಬೇಕಿತ್ತು. ಆದ್ರೆ ಇವಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೊರಗೆ ಹೋದ್ಮೇಲೆ ಮತ್ತೆ ಭ್ರಷ್ಟರಾಗಿ ಹೋಗಿದ್ದಾರೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಹೋದವರು ಪ್ರಾಥಮಿಕ ಶಿಕ್ಷಣದವರೆಗೆ ಮನೆಯಲ್ಲಿ ಭಜನೆ ಮಾಡಿಕೊಂಡು ಹಿರಿಯರಿಗೆ ಗೌರವ ಕೊಟ್ಟು ಅವರು ಹೇಳಿದ ಮಾತನ್ನು ದಾಂತದೆ ಸಮಾಜಕ್ಕೆ ಬೇಕಾದ ಹಾಗೆ
ಇದ್ದವಳು ಇವಳು. ಹೌದು. ಆದ್ರೆ ಏನು ಮಾಡುವ ಹೇಳಿ, ಉನ್ನತ ನಿವಾಸಕ್ಕೆ ಇವಳನ್ನ ನಗರದ ವಸತಿ ನಿಲಯಕ್ಕೆ ಹಾಕಿದ್ರು. ವಸತಿ ನಿಲಯಕ್ಕೆ ಹಾಕಿ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಗಾದೆ. ಇವಳ ಪರಿಸ್ಥಿತಿಯು ಹಾಗೆ. ಇವಳನ್ನ ತಪ್ಪೇ ಅಲ್ಲದಿದ್ರು ಅಕ್ಕಪಕ್ಕದ ಊರಿನಿಂದ ಅದೇ ವಸತಿ ನಿಲಯಕ್ಕೆ ಬಂದ ಹುಡುಗಿಯರು ಈ ವಯಸ್ಸಿಗೆ ಅನುಗುಣವಾಗಿ ಸ್ವಲ್ಪ ಮನೋರಂಜನೆ ಬೇಕು, ತಿರುಗಾಟ ಮಾಡಬೇಕು. ಸಂಜೆ ಹೊತ್ತು ತಿರುಗಾಟಕ್ಕೆ ಅವಳಿಗೆ ತಿರುಗಾಟದ ಅಭ್ಯಾಸ, ಇವಳಿಗೆ ಅಭ್ಯಾಸ ಇಲ್ಲ. ಮತ್ತೆ ಇವರು ತಿರುಗಾಟಕ್ಕೆ ಹೋಗಿ ಬರುವಾಗ ಕೋಣೆಗೆ ಬಂದು ಇದ್ದ ಹುಡುಗರನ್ನೆಲ್ಲ ಹೊಗಳಲಿಕ್ಕೆ ಶುರು ಮಾಡಿದ್ರು. ಅವ ಅಂತದ್ದು ತಿರುಗ ಕೊಟ್ಟ, ಇವ ಇನ್ನೊಬ್ಬ ಕೊಟ್ಟ, ಇವನನ್ನು ನಷ್ಟ ಪ್ರೀತಿ ಮಾಡ್ತಾನೆ, ಅವನಿಗೆ ಅಂತದ್ದನ್ನು ಕೊಟ್ಟ. ಇದನ್ನೆಲ್ಲ ಕೇಳಿದ ಇವಳಿಗೆ ಮನ ಪರಿವರ್ತನೆ ಆಗಲಿಕ್ಕೆ ಶುರುವಾಯಿತು. ಮನೆಯಲ್ಲಿ ಕೇಳಿದ್ರೆ ಲೆಕ್ಕಾಚಾರದ ಹಣ ಕೊಡುದು, ಖರ್ಚಿಗೆ ಇವಳಲ್ಲಿಲ್ಲ. ಏನು ಮಾಡುವಂತ ಚಿಂತೆಯಲ್ಲಿ ಇವಳು ಮರುದಿವಸ ವಸತಿ ಗೃಹದ ಪಕ್ಕದ ಮಾರ್ಗದಲ್ಲಿ ಹೋಗುವಾಗ ಒಬ್ಬ ಶ್ರೀಮಂತ ಹುಡುಗ ಕಣ್ಣು ಹಾಕಿದ. ಇವಳನ್ನು ನೋಡಿದ, ಪ್ರೀತಿಯ ನಾಟಕ ಆಡಿದ, ಇವಳಿಗೆ ಬೇಕಾದಾಗೆ ಖರ್ಚು ಮಾಡಿದ. ಇವಳಿಗೂ ಗೊತ್ತಾಯಿತು ಹುಡುಗರನ್ನು ಹೇಗೆ ಬೇಕಾದ್ರೂ ವಂಚನೆ ಮಾಡಬಹುದು, ಪ್ರೇಮದ ಬಲೆ ಬೀಸಿದ್ರಾಯ್ತು ಅಂತ ಗೊತ್ತಾಗಿ ಅವನನ್ನ ಪ್ರೀತಿಯ ನಾಟಕದಲ್ಲಿ ಅವನ ಕಿಸೆಯಲ್ಲಿ ಎಲ್ಲ ಖಾಲಿಯಾಗುವವರೆಗೂ ಅವನನ್ನು ಪ್ರೀತಿ ಮಾಡಿ ಪ್ರೀತಿಯ ವಂಚನೆ. ಗಟ್ಟಿನಲ್ಲಿದ್ದ ಹಣ ಖಾಲಿಯಾದ್ದೇ ಇವನನ್ನು ತೆಗೆದು ಬಿಸಾಡಿ ಮತ್ತೊಬ್ಬ ಕಲಾವಿದ ಇವು ನೋಡಿ ಸೋತದ್ದು ಕಲಾವಿದ ಪಾಪ ಒಳ್ಳೆ ಹುಡುಗ. ಆದ್ರೂ ಇವಳ ಕಣ್ಣಿಗೆ ಬಿದ್ದ. ಕಲೆಯನ್ನು ಆರಾಧಿಸ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಅವನಿಗೂ ವಂಚನೆ ಹೌದು. ಕಲೆಯಲ್ಲೂ ಹೆಸರು ಕಾಲ ಆಯ್ತು, ಮತ್ತು ಸಂಪಾದನೆ ಮಾಡಿದ್ದು ಇವಳ ಬುಟ್ಟಿಗೋಯ್ತು. ಅವ ಕೊನೆಗೆ ಸೋತು ಮುಖ ತೋರಿಸುವುದಕ್ಕಾಗದೆ ಇವಳ ಹೆಸರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ಮೊದಲಿನವ ಹುಚ್ಚನಾದ, ಎರಡನೇವ ಆತ್ಮಹತ್ಯೆ ಮಾಡಿಕೊಂಡ. ಇಬ್ಬರಿಗೂ ಈ ಸ್ಥಿತಿ ಬಂದ ಕಾರಣ ಇವಳಿಗೆ ಆಯ್ತು. ಇದು ವಸತಿ ನಿಲಯದಲ್ಲಿರುವಂತಹ ಶಿಕ್ಷಕರಿಗೆ ಗೊತ್ತಾಯ್ತು. ಅವರು ಮನೆಯವರಿಗೆ ತಿಳಿಸಿದ್ರು, ಮನೆಯವರನ್ನ ಕರೆಸಿ ಮಾತಾಡಿದ್ರು. ತಕ್ಷಣ ಇವಳಿಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಮತ್ತು ದೊಡ್ಡ ನಗರ ಕಳಿಸಿದ್ರು. ದೊಡ್ಡ ನಗರದಲ್ಲಿ ಏನು ಮಾಡಿ ಬಾಡಿಗೆ ವಸತಿ ಮನೆ ಪಡ್ಕೊಂಡು ಈ ಮದುವೆಯಾದ ಗಂಡ ಉದ್ಯೋಗಕ್ಕೆ ಹೋದಾಗ ಬಾಡಿಗೆ ಯಜಮಾನರನ್ನ ಒಟ್ಟಿಗೆ ಹಾಕೊಂಡು ಅವನಲ್ಲಿರುವುದನ್ನೆಲ್ಲ ಖಾಲಿ ಮಾಡಿ ಅವನ ಹೆಂಡತಿಗೆ ಗೊತ್ತಾಗಿ ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡು ಇವರನ್ನು ಕಟ್ಟಿಕೊಂಡು ಅಲ್ಲಿ ಹೋದಕ್ಕೆ ಅಲ್ಲಿ ಜೀವ ಹೋಯ್ತು. ಹೀಗೆ ಮುಂದುವರಿತ ಗಂಡನಿಗೆ ಗೊತ್ತಾಗಿ ಅವನು ಒಂದು ಸಲ ಊರು ಬಿಟ್ಟು ಓಡಿ ಹೋಗಿ ಬರಲೇ. ಈಗ ಒಂಟಿಯಾದ ಇವಳು ವಿದೇಶಕ್ಕೆ ಹೋಗಿ ಊರಿನಲ್ಲಿರುವಂತಹ ಮಹಿಳೆಯರನ್ನೆಲ್ಲ ಒಟ್ಟು ಮಾಡಿ ನಿಮಗೆ ಉದ್ಯೋಗ ಕೊಡಿಸ್ತೇನೆ ಅಂತ ಭರವಸೆ ಕೊಟ್ಟು ಅವರಲ್ಲಿದ್ದನ್ನೆಲ್ಲ ಒಟ್ಟು ಮಾಡಿ ವಿದೇಶ ಕರ್ಕೊಂಡೋಗಿ ಅಲ್ಲಿ ನಿಶ್ಯಾಗೃಹಕ್ಕೆ ತಳ್ಳಿತ್ತು. ಇದನ್ನೆಲ್ಲ ನೋಡಿದ ಹೆಂಗಸರು ಒಟ್ಟಾಗಿ ಇವಳನ್ನು ಅಲ್ಲಿಂದ ಬೆನ್ನಟ್ಟಿದ್ರು. ಊರಿಗೆ ಬಂದು ಇವಳನ್ನು ಕೇಳುವವರಿಲ್ಲ, ಇವಳಿಗೆ ವಯಸ್ಸಾಯ್ತು, ಭಿಕ್ಷೆ ಬೇಡ್ತಾ ಹೋದ್ದು, ಭಿಕ್ಷೆ ಹಾಕುವವರಿಲ್ಲ. ಕೊನೆ ಒಂದು ದಿವಸ ಗಾಡಿ ಅಡಿಗೆ ಬಿದ್ದು ಸತ್ಯ ಹೋದ. ಈಗ ಪ್ರೇತವನ್ನು ಕೊಂಡು ಬಂದಿದೆ. ಏನೋ 10 ಮಂದಿ ಗಂಡಸರಿಗೆ ತೊಂದರೆಯನ್ನು ಕೊಟ್ಟು ಅವರ ಜೀವಕ್ಕೆ ಹಾನಿ ಮಾಡಿದರು. ಕಲಾವಿದ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಅವ ನಿಮ್ಮ ವೇಷ ಮಾಡ್ತಾ ಇದ್ದ. ಅಂದ್ರೆ ನೀವು ನಿಮ್ಮ ಪಾತ್ರ ಕಲ್ಪನೆ ಮಾಡುದು ಅವಲ್ಲಿ ಕಲಾವಿದ ಅಲ್ವಾ, ನಿಮ್ಮಷ್ಟು ಗೊತ್ತಿಲ್ಲಲ್ಲ, ಅದಕ್ಕೆ ಹತ್ತಿ ಇಡುತ್ತವರು. ವಂಚನೆ ಮಾಡಿದವಳೆ ಸರಿಯಾದ ಶಿಕ್ಷಣ ಕೊಡಬೇಕು. ಹೌದು, ಹೇಗೆ ಅವರಿಗೆ ಶಿಕ್ಷಣ ಕೊಡು. ನಮ್ಮಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಹೌದು, ಅಷ್ಟು ಮಂದಿ ಕೂಡ ಕಬ್ಬಿಣದ ಸಲಾಕೆಯನ್ನು ಇಟ್ಟು ಅವಳ ಮೈಗೆ ಬಿಸಿ ಬಿಸಿ ಸರಿಯಾದ ಶಿಕ್ಷಣ ಕೊಡಬೇಕು. ಒಳಗೆ ಕಬ್ಬಿಣದ ಸಲಾಕೆಯಲ್ಲಿ ಬರೀರಿ, ಆಮೇಲೆ ಅವಳಿಗೆ ಎಷ್ಟು ಚಿತ್ರ ಅಷ್ಟು ಕೊಡಿ. ಇದು ಜೀವನದಲ್ಲಿ ಯಾರು ಮಾಡಬಾರ್ದು. ಚಿತ್ರ ಹೋಗ್ತಾರೆ ಪ್ರೇತಾತ್ಮನ ವಿಚಾರವಾಗಿ ಬಂದ ಪ್ರೇತಗಳ ಹೊಸ ವಿಚಾರ ಏನಾದ್ರು ಉಂಟೇನೆ? ಒಂದು ಹೊಸ ವಿಷಯ ಉಂಟು. ಏನು?
ಚಿತ್ರಗುಪ್ತರ ಇಲ್ಲಿವರೆಗೆ ನಮ್ಮ ದಿನನಿತ್ಯದಲ್ಲಿ ನಾವು ಏನು ಮಾಡಬೇಕಾದನ್ನೆಲ್ಲ ಪೂರೈಸಿದ್ದಾಯಿತು. ಇಲ್ಲಿಯವರೆಗೆ ವಿಶೇಷ ವಾರ್ತೆ ಏನು ಇರಲಿಲ್ಲ, ಇನ್ನು ವಿಶೇಷ ಏನು? ಆದ್ರೆ ಇದೀಗ ಬಂದ ಸುದ್ದಿ ವರ್ತಮಾನದ ಸಂಗತಿ ಮಾತ್ರ. ಇದೀಗ ಬಂದ ಸುದ್ದಿ ಏನ? ನಾವು ಉದ್ಯೋಗ ಬಿಡುವ ಸ್ಥಿತಿ ಬಂತು. ಉದ್ಯೋಗ ಬಿಡುದ? ಸತ್ಯ ಹೇಳ್ತೇನೆ, ನನ್ನ ಉದ್ಯೋಗ ಅಂತ ಮತ್ತೆ ನಿಮ್ಮದ್ದು ಶಂಕರ ದೇವರು ಕೊಟ್ಟಂತ ಹೌದಾ? ಇದನ್ನು ಗೊತ್ತಿರುವವರಿದ್ದಾರೆ. ಇಲ್ಲಿ ಯೋಚಿಸಬೇಕಾಗ್ತದೆ. ಏನು? ಬ್ರಹ್ಮದೇವರಿಗೆ ಏನ್ ಕೆಲಸ? ಸೃಷ್ಟಿಯ ಕಾರ್ಯ. ನಾರಾಯಣ ದೇವರಿಗೆ ಏನ್ ಕೆಲಸ? ಪಾಲನೆಯ ಕಾರ್ಯ. ಶ್ರೀ ಆಮೇಲೆ ಕೈಲಾಸ ದೇವರಿಗೆ ಲಯ. ಇದರಲ್ಲಿ ಮೂರನೇ ಹೊರತು ನಿಮ್ಗೆ ಕೊಟ್ಟದ್ದು. ಈಗ ಅವರಿಗೆ 3 ಜನರಿಗೆ ಉದ್ಯೋಗ ಇಲ್ಲ ಅಂತ ಅದು ನೀವೇನ್ ಮಾಡ್ತೀರಿ? ತ್ರಿಮೂರ್ತಿಗಳಿಗೆ ಉದ್ಯೋಗವಿಲ್ಲ. ಇವಾಗ ಮೇಳ ಇದ್ರಲ್ವ ಬಾಕಿ ವ್ಯವಸ್ಥೆ ಅದು. ಮೇಳವೇ ಇಲ್ಲದಿದ್ರೆ ನಿನ್ನ ಮಾತಿನ ತಾತ್ಪರ್ಯದ ಅರ್ಥ ನನಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಶೈವಿನಿಯನ್ನು ಮೇಳ ಇಲ್ಲದೆ ಹೋದ್ರೆ, ನೀವಿಲ್ಲದೆ ಹೋದ್ರೆ ನಾನಿದ್ದೇನು ಪ್ರಯೋಜನ? ಶೈವಿನಿ ಪಟ್ಟಣ ಅನ್ನೋದಿದೆ, ಯಮಧರ್ಮರಾಯ ಅನ್ನೋದನಿದ್ದಾನೆ, ಚಿತ್ರಗುಪ್ತ ಅನ್ನೋನನ್ನು ಬಳಿದ್ದಾನೆ. ಏನಾಯ್ತು ಮತ್ತೆ? ಭೂಲೋಕದಲ್ಲಿ ಶಿವಜಂಗಮ ಎನ್ನುವ ವ್ಯಕ್ತಿಯವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಈಗ. ಶಿವಜಂಗಮ ಏನಾದ್ರು ಕವಾಡ ಪುರುಷನಾದ ಆತ ಸೃಷ್ಟಿಯನ್ನು ಮಾಡವಲ್ಲ, ಸ್ಥಿತಿಯನ್ನು ನಿರ್ವಹಿಸಬಲ್ಲ, ಲಯ ಕಾರ್ಯವನ್ನು ಮಾಡವಲ್ಲ. ಈ ಮೂರನ್ನು ಒಬ್ಬ ಸಾಮಾನ್ಯದವ ಮಾಡ್ತಾನಂತಾದ್ರೆ ನೀವು ಈ ಗದೆಯೋ ಪಾಶವನ್ನ ಇಟ್ಕೊಂಡು ಇಷ್ಟು ದೊಡ್ಡ ಕಟ್ಟಿಕೊಂಡು ಇಲ್ಲಿ ಸುತ್ತು ಬಂದು ಪ್ರಯೋಜನ ಅಂದ್ರೆ ಈಗ ನಮ್ಮ ವೃತ್ತಿಗೆ ಸವಾಲು ಹಾಕಿದವ ಶಿವಜಂಗಮ. ಪ್ರಕೃತಿ ವಿರೋಧವಾದ ಕೆಲಸ ಮಾಡಿಸ್ತಾ ಇದ್ದಾರೆ. ಮತ್ತೆ ಆಡುವವರ ಮಕ್ಕಳು ಆಡಬೇಕು, ಬೇಡವರ ಮಕ್ಕಳು ಬೇಡಬೇಕು ಬಯಸುತ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಶಿವಜಂಗಮ ಅವರಿಗೆ ಬಂದಂತ ಅಹಂಕಾರವೇ ತ್ರಿಮೂರ್ತಿಗಳ ಕಾರ್ಯ ಮಾಡ್ತಾ ಇದ್ದಾನೆ ಅಂತಾದ್ರೆ ಅವರನ್ನು ಸುಮ್ಮನೆ ಬಿಡುದ? ಶಿವಜಂಗಮ ಶಿವಜಂಗಮ ವಿಚಾರಿಸಬೇಕಾಗಿದ್ದೀನಿ. ನೀವು ನನ್ನ ಜೊತೆಗೆ ಬರಬೇಕು. ಸಂಗತಿ ಮಾಡು. ಈಗ ನೀವು ಇಲ್ಲಿಗೆ ತರಿಸುವುದಲ್ಲ, ಮತ್ತೆ ನೀವಾಗೆ ಹೋಗುದಲ್ವಾ? ಹಾಗಾಗಿ ನಾನು ಬರುವುದಿಲ್ಲ. ಮತ್ತೆ ಯಾರಾದ್ರೂ ಅನಿವಾರ್ಯ ಈ ಪ್ರಶ್ನೆ ಮಾಡಿದ್ರೆ ಒಬ್ಬ ಹೇಳಲಿಕ್ಕೆ ಒಬ್ಬ ಜನ ಬೇಕಲ್ಲ. ಶೈಲಿನಿ ಪಟ್ಟವಣಿ ಎಲ್ಲರೂ ತರದೊಂದಾದ್ರೆ ನಿಮ್ಮ ಪ್ರತಿನಿಧಿಯಾಗಿ ನಾನು ಇಲ್ಲಿರ್ತೇನೆ. ಬೇಕು ಬೇಕು. ನೀವು ಸದ್ಯಕ್ಕೆ ಒಂದು ದೃಶ್ಯ ಮುಗಿಸ್ಕೊಂಡು ಬನ್ನಿ. ವಿಚಾರ ನನ್ನ ದೃಷ್ಟಿ ಎಲ್ಲಿಗೆ? ಭೂಲೋಕ.